ಸರ್ ಸರ್ ರೌಡಿ ಸರ್. ಬಾರಲ್ಲಿ. ಏನ್ ಸರ್? ಏನು ಓಡ್ತಾ ಇದ್ಯಾ? ಅಲ್ಲ, ಲಾಂಗ್ ನೋಡಿ ಎದ್ರು ಬಿಟ್ಟೆ ಸರ್. ಲಾಂಗ್ ಇದಕ್ಕಿಂತ ದೊಡ್ಡದಿತ್ತು, ಶಾರ್ಪ್ ಮಾಡಿ ಮಾಡಿ ಸಣ್ಣ ಆಯ್ತು. ನಮಸ್ಕಾರ ಸರ್. ನಮಸ್ಕಾರ. ನಾನು ಚರಂಡಿ ಅಂತ ಸರ್. ಯಾವ ಚರಂಡಿ ಮಾರ? ನೀನ್ ಚರಂಡಿಯಲ್ಲಿ ಹುಟ್ಟಿದಾನ? ಹಂಗಲ್ಲ ಸರ್, ಮತ್ತೆ ನನ್ನ ಹೆಸರು ಚರಂಡಿ ಅಂತ. ನನ್ನ ಹೆಸರು ಚರಣ್, ಅಪ್ಪನ ಹೆಸರು ದೇವಪ್ಪ, ಎರಡು ಒಟ್ಟು ಮಾಡಿ ಚರಂಡಿ ಅಂತ ಇಟ್ಕೊಂಡಿದ್ದೀನಿ ಸರ್. ಏನು? ನಾನು ಅಮೆರಿಕದಲ್ಲಿರೋದು ಸರ್. ಮತ್ ಕನ್ನಡ ಚೆನ್ನಾಗಿ ಮಾತಾಡ್ತೀಯಾ? ಕನ್ನಡ. ನಾನು ಹುಟ್ಟಿರೋದು ಕರ್ನಾಟಕದಲ್ಲಿ ಸರ್. ಬಂದು ವಿಷಯ ಹೇಳು ಸರ್. ಏನ? ನಾನು ರಿಸರ್ಚ್ ಮಾಡ್ಬೇಕಂತಿದ್ದೀನಿ ಸರ್. ರಿಸರ್ಚ್ ಮಾಡ್ಲಿಕ್ಕಿದ್ದೆ ಟಾಯ್ಲೆಟಿಗೆ ಹೋಗು. ಅದಲ್ಲ ಸರ್, ಮತ್ತೆ ರಿಸರ್ಚ್. ರಿಸರ್ಚ್, ರೌಡಿಸಂ ಬಗ್ಗೆ ರಿಸರ್ಚ್ ಮಾಡ್ಬೇಕಂತಿದ್ದೀನಿ ಸರ್. ಸರ್ ಕೂತ್ಕೊಳ್ಳ ಸರ್. ಕೂತ್ಕೊಳ್ಳಲೇ. ಓಕೆ ಸರ್. ಸರ್ ಒಂದೊಂದಾಗಿ ಹೇಳಿ ಸರ್. ಸರಿ ಸರ್, ತಮ್ಮ ಹೆಸರು? ಒಂದೊಂದು. ಏನ್ ಸರ್ ನೀನ್ ಹೇಳಿದಲ್ಲ ಒಂದೊಂದಾಗಿ ಹೇಳಿ ಅಂತ. ಹಂಗಲ್ಲ, ನಾನು ಕೇಳಿದಕ್ಕೆ ಉತ್ತರ ಹೇಳಿ ಸರ್. ಸರಿ ಸರಿ ಸರ್, ತಮ್ಮ ಹೆಸರು? ATP ಶೇಖರ. ATP ಅಂದ್ರೆ ಏನ್ ಸರ್? ATP ಅಂದ್ರೆ ಎನಿ ಟೈಮ್ ಪೆಟ್ಟಿಸ್ಟ್. ನಾನ್ ಯಾವಾಗ ಪೆಟ್ ಮಾಡ್ತೇನೆ ಅಂತ ನಂಗೆ ಗೊತ್ತಿಲ್ಲ. ಪೆಟ್ಟಿಸ್ಟ್ ಅಂದ್ರೆ ರೌಡಿಸಮ್. ಸರಿ ಸರ್. ನನ್ನ ವಿಷಯ ಕೇಳಿದೆ ನೀನು? ಇಲ್ಲ ಸರ್, ಹೇಳಿ ಸರ್. 12 ಗಂಟೆ ರಾತ್ರಿಗೆ 12 ಮಂದಿಯನ್ನ ಒಬ್ನೇ ಅಡ್ಡಡ್ಡ ಮಲಗಿಸಿದ ಮಗ ಈ ಶೇಖರ. ಅದೇಂಗ್ ಸರ್ ಅದು? ಚಾಪೆ ಹಾಕೊಟ್ಟೆ ಮಲ್ಕೊಂಡು. ಕಾಮಿಡಿ ಮಾಡಬೇಡ. ಓಕೆ ಸರ್. ನಂಗೆ ಕಾಮಿಡಿ ಆಗಲ್ಲ. ಹೇಳಿ ಸರ್. ಅಷ್ಟೇ ಯಾಕೆ? ಸುಡು ಸುಡು ಮಧ್ಯಾಹ್ನ ಸುಡು ಮಧ್ಯಾಹ್ನ 5 ಮಂದಿಗೆ ಒಬ್ನೇ ನೀರ್ ಕೊಟ್ಟ ಮಗ ಈ ಶೇಖರ. ಅದೇಂಗ್ ಸರ್? ಹೋಟ್ಲಲ್ಲಿ ವೇಟರ್ ಆಗಿದ್ದೆ. ಉಲ್ಟಾ ಮಾತಾಡಬಾರ್ದು. ಓಕೆ ಸರ್, ಹೇಳಿ ಸರ್. ಅಷ್ಟೇ ಯಾಕೆ ಸರ್? ಈ ವಟಾರಕ್ಕೆ 12 ಗಂಟೆ ರಾತ್ರಿ ಬಂದೆ ಅಂದ್ರೆ ಒಬ್ನಿದ್ದು ತುಟಿಕ್ ಪಿಟಿಕ್ಕಿಲ್ಲ. 12 ಗಂಟೆಗೆ ಇವನ್ ಅಪ್ಪ ಇರ್ತಾನ? ಏನಾದ್ರು ಹೇಳಿದ್ಯಾ? ಅದು ಎಸ್ನಾರಾಯಣ ಸರ್. ಸರಿ, ನಾನು ಒಂದೊಂದು ಕೇಳ್ತೀನಿ ಸರ್. ಸರಿ ಸರ್, ಹುಟ್ಟಿದ ದಿನಾಂಕ? ಹುಟ್ಟಿದ ದಿನಾಂಕ ಏಪ್ರಿಲ್ 25. ಯಾವ ವರ್ಷ? ಪ್ರತಿ ವರ್ಷ ಸರ್. ಮತ್ತು ವರ್ಷಕ್ಕೆ 2 ಸಲ ಬರ್ಲಿಕ್ಕೆ ನಂದೆಂತ ಕೃಷ್ಣಾಷ್ಟಮಿ ಹೌದಾನ? ಆಗಲ್ಲ ಸರ್. ಮತ್ತೆ ಇಸ್ವಿ? 1965. 1965. ಸರ್, ಯಾಕೆ ಸರ್ ಹೊಡೆದ್ರಿ? ಪರ್ಸನಲ್ ವಿಷಯಕ್ಕೆಲ್ಲ ಕೈ ಹಾಕಬಾರ್ದು. ಆಗಲ್ಲ ಸರ್. ಮತ್ತೆ ಲಿಂಗ ಶ್ರೀಲಂಕಾದು ಮಾಲಿಂಗ. ಆಗಲ್ಲ ಸರ್. ಮತ್ತೆ ಮೇಲ ಫೀಮೇಲ್ ಅಂತ. ಇಲ್ಲಿ ನೋಡುವ ಗೊತ್ತಾಗೋದಿಲ್ಲ ನಿಂಗೆ ಮೇಲ ಫೀಮೇಲ್ ಅಂತ? ಇನ್ನೇನು ಲಿಂಗ ತೋರಿಸ್ಬೇಕಾ ನಿಂಗೆ? ಓಕೆ ಸರ್. ಸರ್, ನಂಗೊಂದು ಮೆನು ಬೇಕಾಗಿತ್ತು ಸರ್. ಹೇಳು. ತಲೆ ತೆಗ್ದಿದ್ದಕ್ಕೆ ಎಷ್ಟು ಸರ್? ತಲೆ ತೆಗೆದ್ರೆ 5 ಲಕ್ಷ. ತಲೆ ತೆಗ್ದ್ರೆ 5 ಲಕ್ಷ. ಕೈ ತೆಗ್ದ್ರೆ ಒಂದು ಕೈಗೆ 2 ಲಕ್ಷ. ಒಂದು ಕೈಗೆ 2 ಲಕ್ಷ. ಬೆರಳು ತೆಗ್ದ್ರೆ? ಒಂದು ಬೆರಳಿಗೆ 50,000. ಒಂದು ಬೆರಳಿಗೆ 50,000. ಕೂದಲು ತೆಗಿಲಿಕ್ಕೆ ಸೆಲೂನಾ ನಂದು? ಸಾರಿ ಸರ್, ನಂಗೊಂದು ಮೆನು ಬೇಕಿದೆ ಅಷ್ಟೇ ಸರ್. ಯಾರದು? ಅದು ಮೋನಿಕಾ ಅಂತ ಸರ್. ನಾನು ಎಂಡ್ರು ಸರ್. ಎಂಡ್ರು ಸರ್. ಡಾರ್ಲಿಂಗ್ ಕಮ್. ವಾಟ್ ಡಾರ್ಲಿಂಗ್? ಹೂ ಇಸ್ ದಿಸ್ ಓಲ್ಡ್ ಮ್ಯಾನ್? ಮರ್ಯಾದೆ ಕೊಡ್ಲಿಕ್ಕೆ ನಿನ್ನೆ ಹೆಂಡತಿ ಹತ್ರ ಕಲಿಬೇಕು. ಏನ್ ಸರ್? ಸೂಪರ್ ಮ್ಯಾನ್, ಹಿ ಮ್ಯಾನ್, ಸ್ಪೈಡರ್ ಮ್ಯಾನ್, ನಾನು ಓಲ್ಡ್ ಮ್ಯಾನ್. ಸರ್, ಓಲ್ಡ್ ಮ್ಯಾನ್ ಅಂದ್ರೆ ಮರ್ಯಾದೆ ಕೊಟ್ಟಿದ್ದಲ್ಲ ಸರ್. ಓಲ್ಡ್ ಮ್ಯಾನ್ ಅಂದ್ರೆ ಮುದ್ಕ ಸರ್. ಈಗ ಮ್ಯಾನಲ್ಲಿ ಮುದ್ಕ ಬರ್ತಾನ? ಒಮ್ಮೊಮ್ಮೆ ಬರ್ತಾನೆ ನನ್ನ ಸೋಲಿಗೆ ಅಂತ. ದಿಸ್ ಇಸ್ ATP ಶೇಖರ್. Oh really? Yeah. Hi ಶೇಖರ್. Hi. ಎಂತ ಅವಸ್ಥೆ ಅಂತದ? ಗಂಡ ಪಕ್ಕದಲ್ಲಿರುವಾಗ ಅವಳು ಇನ್ನೊಬ್ಳನ್ನ ಹಗ್ ಮಾಡ್ತಾ ಇದ್ದಾಳೆ. ನಿಮಗೆ ನಾಚಿ ಆಗುದಿಲ್ಲ ಮಾರೆ? ಇದೆಲ್ಲ ಅಮೆರಿಕದಲ್ಲಿ ಮಾಮೂಲಿ ಸರ್. ಎಂತ? ಇದಕ್ಕೆ ಅಮೆರಿಕದಲ್ಲಿ ಗಿರ್ಮಿಟ್ ಅಂತಾರೆ ಸರ್. ಇದಕ್ಕೆ ಅಮೆರಿಕದಲ್ಲಿ ಗಿರ್ಮಿಟ್ ಅಂತಾರೆ. ಹಾಗಾದ್ರೆ ಬಾರ. ಇದೇನ್ ಸರ್? ಇದಕ್ಕೆ ಇಂಡಿಯಾದಲ್ಲಿ ಚುರುಮುರಿ ಹೇಳ್ತಾರೆ. ನಿಮ್ದು ಗಿರ್ಮಿಟ್ ಇದ್ರೆ ನಮ್ದು ಚುರುಮುರಿ ಉಂಟು ಆಯ್ತಾ? ಅಲ್ಲ ಸರ್, ನಂದೊಂದು ಬಾಕಿ ಇದೆ. ನೀನ್ ಬೇಲ್ಪುರಿಯಲ್ಲಿರು. ಹೆಸರೆಂತದ ನಿಂದು? ಮೋನಿಕಾ. ತಂದೆ ಹೆಸರೆಂತ? ಸಿಂಗ್ಲಿಕಾ. ಎಂತ ಕಾಡಪಾಣಿ ನಿನ್ನಪ್ಪ. ಮತ್ತೆ ಎಂತ? ಅವರು ದೊಡ್ಡ ಬಿಸ್ನೆಸ್ ಮ್ಯಾನ್, ಮಿಲಿಯಾಧಿಪತಿ. ಇರ್ತೇನೆ ಈಗ. ಯಾಕೆ? ಅವರು ಮಿಲಿಯಾಧಿಪತಿ ಆದ್ರೆ ನನ್ನ ಅಪ್ಪ ಕೋಟ್ಯಾಧಿಪತಿ. ನಿಮ್ಮ ಇಬ್ಬರ ಅಪ್ಪಗಿಂತ ನನ್ನ ಅಪ್ಪವೇ ದೊಡ್ಡ. ಅವರು ಯಾರು? ಗಣಪತಿ.
ಒಬ್ಳು ಶಾಲೆಗೆ ಹೋಗೋ ಹುಡುಗಿ ಸೋಮವಾರದಿಂದ ಶುಕ್ರವಾರ ತನಕ ಫುಲ್ ಡ್ರೆಸ್ ಹಾಕ್ತಾಳೆ. ಫುಲ್ ಡ್ರೆಸ್ ಹಾಕೋ ಶನಿವಾರ ಮಾತ್ರ ಅರ್ಧ ಡ್ರೆಸ್ ಹಾಕ್ತಾಳೆ. ಯಾಕೆ? ಯಾಕೆಂದ್ರೆ ಅದು ನಂಗೆ ಕ್ಲೀನ್ ಗೊತ್ತಿದೆ ಸರ್. ಯಾಕೆಂದ್ರೆ ಶನಿವಾರ ಅರ್ಧ ದಿನ ಶಾಲೆ, ಅದಕ್ಕೆ ಅರ್ಧ ಡ್ರೆಸ್ಸು. ಶನಿವಾರ ಅರ್ಧ ದಿನ ಅಂತ ಅರ್ಧ ಡ್ರೆಸ್. ಹೌದು ಸರ್. ಭಾನುವಾರ ಫುಲ್ ರಜೆ, ಅವತ್ತೇನಿಲ್ವಾ? ಏಯ್, ಶಾಲೆದು ರೂಲ್ಸ್ ಉಂಟು, ರೂಲ್ಸ್ ಫಾಲೋ ಮಾಡ್ಕೊಂಡು ಹೋಗ್ಬೇಕಾ? ಓಕೆ ಸರ್. ನಿಮ್ಮೇನು ಬಿಸ್ನೆಸ್ ಏನು ಹೇಳಿ ಸರ್? ನನ್ ಬಿಸ್ನೆಸ್. ನಿಮ್ ಬಿಸ್ನೆಸ್? ನಾನು ಮತ್ತು ನನ್ನ ಅಪ್ಪ ಪಾರ್ಟ್ನರ್ ಅಲ್ಲಿ ಬಸ್ ಹಾಕಿದ್ದ. ನೀವು ಮತ್ತೆ ನಿಮ್ಮಪ್ಪ ಪಾರ್ಟ್ನರ್ ಅಲ್ಲಿ ಬಸ್ ಹಾಕಿದ್ರಿ. ನಾನು ಕಂಡಕ್ಟರ್, ನನ್ನ ಅಪ್ಪ ಡ್ರೈವರ್. ನೀವು ಕಂಡಕ್ಟ್ರು, ನಿಮ್ಮಪ್ಪ ಡ್ರೈವರು. ಹ್ಞೂ ಸರ್. ನಂಗೆ ನೆಲಮಂಗಲ ಡೌನ್ ಒಂದು ಇಳ್ದು ಅದು ಗೊತ್ತುಂಟು. ಬಸ್ ಬಾಳ್ತಿ. ಬಸ್ ಹೆಂಗ್ ಸರ್ ಪಲ್ಟಿ? ಬಸ್ ನನ್ನ ಅಪ್ಪನ ಕರ್ಮದಲ್ಲಿ ಬಾಳ್ತಿ. ಅದು ಹೆಂಗ್ ಸರ್? ಫುಲ್ ರಶ್ ಬಸ್ ಅಲ್ಲಿ, ಫುಲ್ ರಶ್. ನನ್ನ ಅಪ್ಪ ಈಗ ಡ್ರೈವಿಂಗ್ ಮಾಡ್ತಾ ಇದ್ರು. ಪಕ್ಕದಲ್ಲಿ ಒಬ್ಳು ಕಾಲೇಜ್ ಹೋಗಿ ಹುಡುಗಿ ನೇತಾಡ್ತಾ ಇದ್ರು. ನನ್ನ ಅಪ್ಪ ಈಗ ನೋಡಿದ್ವಿ, ಅಮ್ಮ ಕಷ್ಟ ಆಗ್ತದ, ಬಾ ಕೂತ್ಕೊ ಅಂತ ಸೀಟ್ ಬಿಟ್ಕೊಟ್ಟು. ಬಸ್ಸಿಂದ ಹೊರಗೆ ಬಂದಿದ್ದೇನೆ ಮಾರ ಕಷ್ಟದಲ್ಲಿ. ಈಗ ನೋಡ್ತೇನೆ ಒಂದು ಅಜ್ಜಂದು ಬೊಬ್ಬೆಯ. ಅಜ್ಜಂದು ಬೊಬ್ಬೆ? ನನ್ನ ಕಿವಿ ಕಟ್ಟಾಗಿದೆ, ನಂದು ಕಿವಿ ಕಟ್ಟಾಗಿದೆ. ಓ ದೇವ್ರೆ. ನಾನು ಈಗ ನೋಡ್ತೇನೆ ಅಜ್ಜನ ಕಿವಿ ರೋಡ್ ಅಲ್ಲಿ ಕಪ್ಪೆ ಹಾರಿದಾಗ ಆರ್ತಾ ಉಂಟು. ಕಿವಿಯನ್ನು ಎತ್ತ ಅಜ್ಜನ ಹತ್ರ ಕೊಟ್ಟಿ. ಒಳ್ಳೆ ವಿಷಯ. ಅಜ್ಜ ಹೋಗಿ ಎಲ್ಲಿ ಅದು ಸ್ಟಿಚ್ ಹಾಕೊಳ್ಳಿ ಅಂತ. ಒಳ್ಳೆ ವಿಷಯ ಸರ್. ಅಜ್ಜನ್ ಚೊರೆ ಅಲ್ಲ ಮಾರ, ಇದು ನಂದು ಕಿವಿ ಅಲ್ಲ. ನಾನು ಹೇಳಿದ್ದು ನಿಮ್ದೇ ಕಿವಿ, ಎಲ್ಲಿ ಸ್ಟಿಚ್ ಹಾಕೊಳ್ಳಿ ಅಂತ. ಅಜ್ಜಂದು ಪುನಃ ಚೊರೆ, ಇದು ನಂದು ಕಿವಿ ಅಲ್ಲವೇ ಅಲ್ಲ. ನಾನು ಕೇಳ್ದೆ, ಅಜ್ಜ ಇದು ನಿಮ್ದು ಕಿವಿ ಅಲ್ಲ ಅಂತ ನೀವು ಹೇಗೆ ಹೇಳ್ತೀರಾ ಅಂತ. ಕರೆಕ್ಟ್ ಸರ್. ಅದಕ್ಕೆ ಅಜ್ಜ ಹೇಳಿದೆ ಅಂತ. ಏನ್ ಹೇಳ್ದ ಸರ್? ನನ್ನ ಕಿವಿ ಮೇಲೆ ಬೀಡಿ ಇತ್ತ. ಕಿವಿ ಕಟ್ಟ ಬೀಡಿ ಬೀಳುದಿಲ್ಲ. ಬೀಡಿ ಬೀಳುದಿಲ್ಲ ಅಂತ ಅಜ್ಜನಿಗೆ ಹುಚ್ಚಾರಾಗಿ. ನಂದ ಹಲೋ, ಹೇಳೋ. ಏನೋ? ಹೌದಾ? ಓಕೆ, ನಾನು ಈಗ ಬಂದೆ ಮಚ್ಚ, ಈಗ ಬಂದೆ. ಇರೋ, ಇದು ನನ್ನ ಫ್ರೆಂಡ್ಗೆ ಆಕ್ಸಿಡೆಂಟ್ ಆಯ್ತು ಅಂತೆ. ಅರ್ಜೆಂಟ್ ರಕ್ತ ಬೇಕಂತ. ನಿಮ್ ಗ್ರೂಪ್ ಯಾವುದು? ತೆಲಿಕೆದತ್ತೇನಾಗಲಿ. ಅದು ಯಾವ್ದು ಗ್ರೂಪ್? ವಾಟ್ಸಪ್ ಗ್ರೂಪ್. ಅದಲ್ಲ ಸರ್, ನಿಮ್ ರಕ್ತದ ಗ್ರೂಪ್. ರಕ್ತದ ಯಾರಿಗ್ ಗೊತ್ತಾ? ನಮ್ಗೆ ರಕ್ತ ತೆಗ್ದು ಮಾತ್ರ ಅಭ್ಯಾಸ, ಕೊಟ್ಟ ಅಭ್ಯಾಸ ಇಲ್ಲ. ಆಯ್ತಾ? ನೀವು ರಕ್ತ ಕೊಡ್ತೀರಾ? ಹುಚ್ಚ ಮಾರ, ಇದು ರೌಡಿಸಮ್ನಾಗ ರಕ್ತ ಯಾರಿಗೆ ಸಾಗುದಿಲ್ಲ. ಏನು ಹೇಳ್ತಾ ಇದೀಯ ನೀನು? ರೌಡಿಸಮ್ ರಕ್ತ? ರೌಡಿಸಮ್ ರಕ್ತ ಅಂತೀಯ? ಯಾರಾದ್ರೂ ಬಂದು ನಿನ್ನ ಕೊಚ್ಚು ಹೋದ್ರೆ ನಿನ್ ರಕ್ತ ರಸ್ತೆಯಲ್ಲಿ ಹರಿಯುತ್ತೆ, ನಾಯಿ ನೆಕ್ಕೋಗತ್ತೆ, ಯಾವ್ದಕ್ಕೂ ಉಪಯೋಗ ಬರಲ್ಲ. ಅರ್ಥ ಮಾಡ್ಕೊಳ್ಳೋ. ಏನ್ ಸರ್? ನೀನ್ ಹೇಳಿದ ಮಾತು ಕೇಳಿ ನನ್ಗೆ ಸಹ ಮನವರಿಕೆ ಆಯ್ತಾ? ಹೌದಾ ಸರ್? ನನ್ಗೆ ಸಹ ಯಾರಿಗಾದ್ರೂ ರಕ್ತ ಬೇಕಾದ್ರೆ ರಕ್ತ ಕೊಡುವಂತ ಆಸೆ ಆಗ್ತಾ ಉಂಟು. ಹೌದಾ ಸರ್? ರಕ್ತದಾನವೇ ಶ್ರೇಷ್ಠ ದಾನ ಅಂತ ಮಾತನ್ನು ನಾನು ಖಂಡಿತ ಉಳಿಸ್ಬೇಕು ಸರ್. ಖಂಡಿತ ಉಳಿಸ್ತೇನೆ. 1 ಮಿನಿಟ್ ಸರ್. ಏನಾಯ್ತು? ಯಾಕೆ ಹೊಡ್ದಿ ಸರ್? ಸೊಳ್ಳೆ ಸರ್, ಸೊಳ್ಳೆ. ಒಳ್ಳೆನಾ? ನೋಡಿ ಸರ್, ರಕ್ತ ನೋಡಿ ಸರ್, ರಕ್ತ. ಸೊಳ್ಳೆ ರಕ್ತ ನೋಡಿ ತಲೆ ತಿರುಗಿ ಬಿದ್ದವನೇ. ಇನ್ನೇನ್ ರೌಡಿಸಮ್ ಮಾಡ್ತಾನೆ ಇವನ್ ಪಿಂಡ. ನೋಡಿ, ರೌಡಿಸಮ್ ಬಗ್ಗೆ ನಿಮ್ಗೆ ಜಾಸ್ತಿ ಮಾಹಿತಿ ಬೇಕು ಅಂದ್ರೆ ನನ್ನನ್ನು ಪರ್ಸನಲ್ ಆಗಿ ಆಮೇಲೆ ಕಾಂಟ್ಯಾಕ್ಟ್ ಮಾಡಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಯಾಕೆಂದ್ರೆ ಅದೆಷ್ಟು ತಲೆಗಳು ಉರುಳಿಸ್ಬಿಡ್ತೀವಿ ನಮ್ಗೆ ಗೊತ್ತಿಲ್ಲ. ಎಲ್ಲಿ ಬಿಡಿ, ಈಗ ಸದ್ಯಕ್ಕೆ ನಮ್ಮ ಗುರುಗಳ ಹತ್ರ ಕೇಳೋಣ. ಸರ್ ಹೇಳಿ ಸರ್. ಕಾರ್ಕಳದ ತೆನಾಲಿಗಳು ಅದ್ಭುತವಾಗಿ ಮಾಡುವಂಥ ಟೀಮ್ ಅವ್ರದ್ದು, ತುಂಬ ಚೆನ್ನಾಗಿ ಮಾಡ್ತಾರೆ. ಸುನಿಲ್ ಅಂತೂ ವರ್ಸಟೈಲ್ ಆರ್ಟಿಸ್ಟ್. ಅವರು ಏನು ಕ್ಯಾರೆಕ್ಟರ್ ಕೊಟ್ಟರು ಕೂಡ ತುಂಬ ಸೂಪರಾಗಿ ಮಾಡ್ತಾರೆ, ಚಿಂದಿ ಮಾಡಿ ಬಿಸಾಕ್ತಾರೆ ಅವರು. ತುಂಬ ಚೆನ್ನಾಗಿ ರಿಸರ್ಚ್ ಮಾಡಿದ್ರಿ ನೀವು. ರಿಸರ್ಚ್ ಮಾಡಿದ್ರಿ. ನಮಗೆ ಸ್ವಲ್ಪ ಇವ್ರ ಪಾತ್ರ ಸ್ವಲ್ಪ ಯಾಕೆ ಬಂತು ಅಂತ ಅನ್ನಿಸ್ತು, ಆದ್ರೆ ಬಂದಿದ್ದು ತಪ್ಕೊಳ್ಳೋಕ್ಕೆ ಭಾಳ ಚೆನ್ನಾಗಿತ್ತು. ಬಟ್ ನಾವು ಈ ಕಾರ್ಕಳದ ತಂಡ ನೀವು ಬಂದರೆ ನಿಮ್ಮಿಂದ ನಾವು ನಿರೀಕ್ಷೆ ಮಾಡೋದು ಇನ್ನೂ ದೊಡ್ಡದು. ಓಕೆ ಸರ್, ಒಳ್ಳೇದಾಗಲಿ, ಮುಂದಿನ ಸ್ಕಿಟ್ಗೆ ಶುಭವಾಗಲಿ, ಗುಡ್ ಲಕ್. ಸುನಿಲ್ ಅವರೇ, ಒಂದು ಹೊಸತನದ ಒಂದು ಪಾತ್ರನ ಆಯ್ಕೆ ಮಾಡ್ಕೊಳ್ಳೋದಿದೆಯಲ್ಲ, ಅದು ಯಾವಾಗಲೂ ಒಬ್ಬ ಕಲಾವಿದನಿಗೆ ಚಾಲೆಂಜಿಂಗ್. ಅದು ನನಗೆ ಇಷ್ಟ ಆಯಿತು. ಯಾವಾಗಲೂ ಕಲಾವಿದರು ಹೊಸದಾಗಿ ಏನಾದ್ರು ಒಂದು ಪ್ರಯತ್ನ ಮಾಡಬೇಕು. ರಮಾನಂದ್, ನಿಮ್ಮ ಆ್ಯಕ್ಟಿಂಗು ಚೆನ್ನಾಗಿತ್ತು. ಥ್ಯಾಂಕ್ ಯು. ಇವರು ಅಚ್ಯುತ್
ಆ್ಯಸ್ ಯೂಶುವಲ್ ನೀವು ತುಂಬ ನೀಟಾಗಿ ಡ್ರೆಸ್ ಮಾಡ್ಕೊಂಡಿದ್ದೀರಿ. ಆದರೆ ಯಾವಾಗಲೂ ಹುಡುಗಿ ಪಾತ್ರ ಮಾಡುವಾಗ ನಿಮ್ಮ ಒಂಚೂರು ಹಾವಭಾವಗಳ ಜೊತೆಗೆ ನಿಮ್ಮ ಧ್ವನಿನ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ. ಅಂದರೆ ಹುಡುಗಿಯಾಗಿ ಮಾತಾಡಿ ಅಂತಲ್ಲ, ಯಾವಾಗಲೂ ಒಂದೇ ಧ್ವನಿಯಲ್ಲಿ ಇರಬಾರ್ದು. ಪ್ರತಿ ಒಂದೊಂದು ಕ್ಯಾರೆಕ್ಟರ್ಗೂ ಒಂದೊಂದು ಏರಿಳಿತಗಳಿರ್ತವೆ, ಅದಕ್ಕೆ ಆದಂಥ ಒಂದು ಏರಿಳಿತಗಳಿರ್ತವೆ. ಅದನ್ನು ಕೊಟ್ಟರೆ ಬಹುಶಃ ಇನ್ನೊಂದಿಷ್ಟು ನಿಮ್ಮ ಅಭಿನಯಕ್ಕೆ ಆ್ಯಡ್ ಆಗುತ್ತೆ ಅಂತ ಅನ್ನೋದು ನನ್ನ ಅಭಿಪ್ರಾಯ. ಮುಂದೆ ಬರುವ ಸ್ಕಿಟ್ಟಲ್ಲಿ ನೀವು ನನ್ನನ್ನು ನಮ್ಮೆಲ್ಲರನ್ನ ನಗಿಸ್ತೀರಾ ಅಂತ ನಾನು ಕಾಯ್ತಾ ಇರ್ತೀನಿ. ಆಲ್ ದ ಬೆಸ್ಟ್, ಶುಭವಾಗಲಿ ನಿಮಗೆ. ಥ್ಯಾಂಕ್ ಯು ವೆರಿ ಮಚ್. ಈಗ ರಾಗಿಣಿ ಅವರೇ, ಹೇಗನ್ನಿಸ್ತು ಈ ಒಂದು ಪರ್ಫಾರ್ಮೆನ್ಸ್? ತೆನಾಲಿ ತಂಡ ನಿಮ್ಮ ಆ್ಯಕ್ಟ್ ತುಂಬಾ ಚೆನ್ನಾಗಿತ್ತು. ಆಲ್ ದ ವೆರಿ ಬೆಸ್ಟ್. ನಮ್ಮ ರನ್ನಚಂಡಿ ಟೀಮ್ ಕಡೆಯಿಂದ ನಿಮಗೆ ಆಲ್ ದ ಬೆಸ್ಟ್, ಒಳ್ಳೇದಾಗಲಿ. ಥ್ಯಾಂಕ್ ಯು ವೆರಿ ಮಚ್. ಕಾರ್ಕಳದ ತೆನಾಲಿಗಳೇ, ಭಾಳ ಚೆನ್ನಾಗಿತ್ತು, ಆದರೆ ಇನ್ನೂ ಚೆನ್ನಾಗಿರ್ಬೇಕಾಗಿತ್ತು ಅನ್ನೋದು ಅವರ ಅಭಿಪ್ರಾಯ. ಸೊ ನೆಕ್ಸ್ಟ್ ಟೈಮ್ ನಿಮ್ಮಿಂದ ಇನ್ನೂ ಜಾಸ್ತಿ ನಿರೀಕ್ಷೆ ಮಾಡ್ತೀವಿ ಅಂತ ಹೇಳ್ತಾ ನಿಮ್ಮನ್ನ ಬೀಳ್ಕೊಡ್ತಾ ಇದೀವಿ. ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್. ಸೊ ಈಗಾಗಲೇ ಇವತ್ತಿನ 3 ಸ್ಕಿಟ್ಗಳನ್ನ ನಾವು ನೋಡಾಗಿದೆ. ಆದ್ರೆ ಈಗ ಸೂಪರ್ ಯಾರು, ಸೂಪರ್ ಚಾಲೆಂಜ್ ತಗೊಳ್ಳೋರು ಯಾರು ಅಂತ ತಿಳ್ಕೊಳ್ಳೋ ಅಂತಹ ಟೈಮು. ಸೊ ನೇರವಾಗಿ ನಾವು ನಮ್ಮ ಜಡ್ಜಸ್ ಹತ್ರ ಹೋಗೋಣ. ಕಿರೀಟಕ್ಕೆ ಅದರದ್ದೇ ಆದಂಥ ಒಂದು ಗೌರವ ಇದೆ. ಹಾಗಾಗಿ ಇವತ್ತಿನ ಆ್ಯಕ್ಟಲ್ಲಿ ಎಲ್ಲರೂ ಚೆನ್ನಾಗಿ ಮಾಡಿದ್ರು, ಆದರೆ ಅಪ್ರತಿಮವಾದಂಥ ಒಂದು ಎಫರ್ಟ್ ಆಗಲಿ ಯಾರಲ್ಲೂ ಕಾಣಲಿಲ್ಲ. ಹಾಗಾಗಿ ಇವತ್ತಿನ ಕಿರೀಟಕ್ಕೆ ನಾವು ಯಾರನ್ನೂ ಇಲ್ಲ, ಆಯ್ಕೆ ಮಾಡಿ. ಸೊ ಇದು ಎಲ್ಲ ಟೀಮ್ಗಳಿಗೂ ಒಂದು ಎಚ್ಚರಿಕೆ. ದಯವಿಟ್ಟು ನೆಕ್ಸ್ಟ್ ಟೈಮಿಂದ ಇನ್ನೂ ಹೆಚ್ಚು ಪ್ರಯತ್ನ ಮಾಡಿ, ಇನ್ನೂ ಹೆಚ್ಚು ನಗಿಸಿ, ಇನ್ನೂ ಹೆಚ್ಚು ಪ್ರಶಂಸೆಗಳನ್ನ ಗಳಿಸಿ. ಸೊ ಇದ್ರ ಜೊತೆಲೇ ಇವತ್ತಿನ ಸೂಪರ್ ಚಾಲೆಂಜ್ ತಗೊಳ್ಳೋರು ಯಾರು ಅಂತ ತಿಳ್ಕೊಳ್ಳೋದ್ರ ಜೊತೆಗೆ ನಿರಂಜನ್, ಇವತ್ತಿನ ಸೂಪರ್ ಚಾಲೆಂಜ್ ಏನು? ಇವತ್ತಿನ ಸೂಪರ್ ಚಾಲೆಂಜ್ ಯಾರಿಗೆ ಹೋಗ್ತಾ ಇದೆ ಅಂತ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಇವತ್ತಿನ ನಮ್ಮ ಸೂಪರ್ ಚಾಲೆಂಜ್ ಏನು ಅಂತ ನೋಡೋಂಥ ಸಮಯ.